Yes, very good evening, all of you. Welcome to KS Guruji. Welcome you all. Yes. ಇವತ್ತು the first class is related to the MCQ. SSC ಗೆ ಸಂಬಂಧಪಟ್ಟಂಗೆ ನಾವು SSC GD ಗೆ ಸಂಬಂಧಪಟ್ಟಂಗೆ ಏನ್ ಮಾಡ್ತಾ ಇದೀವಿ MCQ ನ ಸಾಲ್ವ್ ಮಾಡ್ತಾ ಹೋಗೋಣ. ಬಿಟ್ಟು ಜನರಲ್ ಸ್ಟಡೀಸ್ ಪೇಪರ್ GK ಪೇಪರ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಕ್ವಶನ್ಸ್ ಇದಾವೆ MCQ ಕ್ವಶನ್ಸ್ ಹಿಸ್ಟ್ರಿ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಅಂದ್ರೆ ಹಂತ ಹಂತವಾಗಿ ಸೊ ಕೆಲವು ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಶನ್ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ನೋಡಿ ಇಲ್ಲಿ ಕ್ವಶನ್ ಇದೆ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ದಿ ಟರ್ಮ್ ಫಿಲಾಸಫಿ ಆಫ್ ಹಿಸ್ಟ್ರಿ ವಾಸ್ ಕಾಯ್ನ್ಡ್ ಬೈ ದಿ ಹೂ. ನಮ್ಮ ಒಂದು ಜಾಗತಿಕ ಇತಿಹಾಸದಲ್ಲಿ ನಾವು ನೋಡೋದಾದ್ರೆ ಇತಿಹಾಸ ಅನ್ನೋ ಒಂದು ಫಿಲಾಸಫಿಯನ್ನ, ಈ ಇತಿಹಾಸದ ಒಂದು ಫಿಲಾಸಫಿಯನ್ನ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಯಾರು ಆ ವರ್ಡನ್ನ ಹೇಳಿದಂತವ್ರು ಹೇಳ್ತಾ ಇದ್ದಾರೆ. ಯಾರು ಅದನ್ನ ಫಸ್ಟ್ ಪರಿಚಯ ಮಾಡಿದ್ರು, ಆ ಒಂದು ಪದವನ್ನ ರಚಿಸಿದ ವ್ಯಕ್ತಿ ಯಾರು? ದ ಟರ್ಮ್ ಫಿಲಾಸಫಿ ಆಫ್ ಹಿಸ್ಟ್ರಿ ಬಹಳ ಇಂಪಾರ್ಟೆಂಟ್ ರೀ. ಎಕ್ಸಾಮ್ ಅಲ್ಲಿ ಇಂಥವೆಲ್ಲ ಆಲ್ಮೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಕ್ಕಂಥದ್ದು. SSC ಆಗಿರ್ಬೋದು, UPSC ಆಗಿರ್ಬೋದು, ಇವನ್ KPSC ಫೋಕಸ್ ಮಾಡ್ತಾರೆ. ಸೊ ಅಲ್ಲಿ ಇದನ್ನ UPSC ಗೆ ಸಂಬಂಧಪಟ್ಟಂಗೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಒಂದು ಫೋಕಸ್ ಅನ್ನ ನಾವು ನೋಡಬಹುದು. ಹಿಸ್ಟ್ರಿ ಅನ್ನೋದು ಇಟ್ಸ್ ಎ ಕಾಮನ್ ಟು ದ ಎವ್ರಿ ಎಕ್ಸಾಮ್ ರೀ. ಹಿಸ್ಟ್ರಿ ಅನ್ನೋದು ಪ್ರತಿಯೊಂದು ಎಕ್ಸಾಮ್ಗೆ ಒಂದು ಕಾಮನ್ ಆದಂತ ಸಬ್ಜೆಕ್ಟ್ ಆಗಿದೆ ಅಲ್ವಾ, ರೈಟ್? ಆದ್ರೆ ಆ ಒಂದು ಸ್ಟೇಟ್ನ ಎಕ್ಸಾಮ್ಗಳಿಗೆ ಆ ಸ್ಟೇಟ್ನ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಫೋಕಸ್ ಇರುತ್ತೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿ ಇರಲಿ. ಇವಾಗ ಫಾರ್ ಎಕ್ಸಾಂಪಲ್ KPSCಗೆ ಎಕ್ಸಾಮ್ ಇದೆ ಅನ್ಕೊಳ್ಳಿ. KPSC ಅಂತಂದ್ರೆ ನಮ್ಮ ಕರ್ನಾಟಕದ, ರೈಟ್? ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ರೈಟ್? ಈ ಕರ್ನಾಟಕದಲ್ಲಿ ನಡೀತಕ್ಕಂಥ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಗೆ ಕರ್ನಾಟಕದ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಫೋಕಸ್ ಮಾಡ್ತಾರೆ, ರೈಟ್? ಜಾಸ್ತಿ ಫೋಕಸ್ ಮಾಡ್ತಾರೆ. ಹೀಗಾಗಿ ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಇತಿಹಾಸಕ್ಕೆ ಮೊದಲು ಬಹಳ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು. ಜೊತೆಗೆ ಇಂಡಿಯನ್ ಹಿಸ್ಟ್ರಿ ಕೂಡ ಓದಬೇಕಾಗುತ್ತೆ. ಭಾರತದ ಇತಿಹಾಸ, ಪ್ರಾಚೀನ ಇತಿಹಾಸ ಆಗಿರ್ಬೋದು, ಮಿಡಲ್ ಹಿಸ್ಟ್ರಿ ಆಗಿರ್ಬೋದು, ಇವನ್ ಆಲ್ಸೋ ಮಾಡರ್ನ್ ಹಿಸ್ಟ್ರಿ ಅಂಡ್ ಆರ್ಟ್ ಅಂಡ್ ಕಲ್ಚರ್. ಆರ್ಟ್ ಅಂಡ್ ಕಲ್ಚರ್ ನ ಒಂದು ಕ್ವಶನ್ಸ್ ಗಳು ಜಾಸ್ತಿ ಬರ್ತಾ ಇದಾವೆ. ಸೊ ಫೋಕಸ್ ಮಾಡಿ. ನೋಡಿ ಇಲ್ಲಿ ದ ಟರ್ಮ್ ಫಿಲಾಸಫಿ ಆಫ್ ಹಿಸ್ಟ್ರಿ ವಾಸ್ ಕಾಯ್ನ್ಡ್ ಬೈ ದಿ ಹೂಮ್. ಯಾರಿಂದ ನೋಡ್ತಾ ಹೋಗೋಣ. ಯಾವ್ದಿರ್ಬೋದು ಆನ್ಸರ್ ಅಂತೇಳಿ, ರೈಟ್? ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಾಲ್ಟೈರ್ ಅನ್ನೋರು. ವಾಲ್ಟೈರ್ ಅನ್ನೋರು ಏನ್ ಮಾಡ್ತಾರೆ? ವಾಲ್ಟೈರ್. ಆನ್ಸರ್ ಇಸ್ ಆಪ್ಷನ್ ಎ, ವಾಲ್ಟೈರ್. ಇವ್ರು ಯಾರು? ಈಸ್ ವಾಲ್ಟೈರ್ ಇವ್ರು ಯಾರಪ್ಪ ಅಂತಂದ್ರೆ, ನೋಡಿ ಇವರ ನಿಜವಾದ ಹೆಸರು ವಾಲ್ಟೈರ್, ಹೂಸ್ ರಿಯಲ್ ನೇಮ್ ವಾಸ್ ಫ್ರಾಂಕ್ವಿಸ್ ಮೇರಿ ಅರೌಟ್. ಏನು? ಫ್ರಾಂಕ್ವಿಸ್ ಮೇರಿ ಅರೌಟ್ ಇವರ ನಿಜವಾದ ಹೆಸರು. ಇವರೊಬ್ಬ ನಾಟಕಕಾರರು. ಇವರಲ್ಲಿ ಕಾದಂಬರಿಕಾರರು, ಕವಿತೆಗಳನ್ನ ಬರಿತಾ ಇದ್ರು ಮತ್ತು ಪ್ರಬಂಧಗಳನ್ನ ಒಳಗೊಂಡಂತೆ ಅನೇಕ ರೂಪಗಳಲ್ಲಿ ಕೃತಿಗಳನ್ನ ನಿರ್ಮಿಸಿದ ಒಂದು ಸಮೃದ್ಧ ಬರಹಗಾರರಾಗಿದ್ದರು ಇವರು. ಈ ಬಿಲೀವ್ಡ್ ಇನ್ ದ ಪವರ್ ಆಫ್ ದಿ ರೀಸನ್ ಅಂಡ್ ದಟ್ ಇಟ್ ಕುಡ್ ಲೆಟ್ ಟು ದ ಸೋಷಿಯಲ್ ಪ್ರೋಗ್ರೆಸ್ ಅಂತ ಹೇಳ್ಬೋದು. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ನಿಮಗೆ ಈ ಒಂದು ವಿಷಯಗಳ ಸಂಪೂರ್ಣವಾದಂತ ಜನರಲ್ ಸ್ಟಡೀಸ್ಗೆ ಬೇಕಾದಂತ ಸಂಪೂರ್ಣವಾದಂತ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆನಾ? ಎಸ್, MCQ ಜೊತೆಗೇನೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎಸ್, ನೋಡಿ ಮುಖ್ಯವಾದ ವಿಷಯಗಳು ಹೆಚ್ಚಾಗಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೇವೆ. ಎಲ್ಲವೂ ಇಲ್ಲಿ ಕವರ್ ಆಗ್ತವೆ ಅಂತಲ್ಲ, ಬದಲಿಗೆ ಇಡೀ ಎಂಟೈರ್ ಇತಿಹಾಸ ಅನ್ನೋದಕ್ಕಿಂತ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಗಳನ್ನ ಜಾಸ್ತಿ ಫೋಕಸ್ ಮಾಡಿದರೆ ಹಿಂದೆ ಮುಂದೆ ಯಾವ್ದಕ್ಕೆ ಫೋಕಸ್ ಮಾಡ್ತಾರೆ, ಯಾವ ತರ ಕೇಳ್ತಾರೆ, ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಹೋಗೋಣ. ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ರೈಟ್? ನೋಡ್ತಾ ಹೋಗಿ. ನೋಡಿ ಇವರು ಅವರ ವಿವೇಚನೆ ಶಕ್ತಿಯನ್ನ ನಂಬ್ತಾರೆ. ಆಕ್ಚುಲಿ ಮನುಷ್ಯ ಯಾರೇ ಆಗ್ಲಿ ಅಷ್ಟೇ, ಒಬ್ಬ ಸಾಧಕ ತನ್ನ ವಿವೇಚನೆಯ ಶಕ್ತಿಯನ್ನ ನಂಬಬೇಕಾಗುತ್ತೆ. ಅದರ್ವೈಸ್ ಅವ್ರು ಯಾವುದೇ ರೀತಿ ಜಯ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಬುದ್ಧಿವಂತಿಕೆಯ ಮೇಲೆ, ನಮ್ಮ ಆಲೋಚನೆಯ ಮೇಲೆ, ನಮ್ಮ ಒಂದು ವಿವೇಚನಾ ಶಕ್ತಿಯ ಮೇಲೆ ಫೋಕಸ್ ಇರಬೇಕು. ಜೊತೆಗೆ ಅದರ ಮೇಲೆ ನಂಬಿಕೆ ಇರಬೇಕು. ಅದನ್ನು ಇವರು ಮಾಡ್ತಾರೆ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಬರಹಗಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಜಾಗತಿಕ ಮಟ್ಟದ ಬರಹಗಾರ ಇವರು, ರೈಟ್? ಮತ್ತು ಅದು ಸಾಮಾಜಿಕ ಪ್ರಗತಿಗೆ ಕಾರಣ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹೌದು, ನಮ್ಮ ವಿವೇಚನಾ ಶಕ್ತಿಯನ್ನ ನಾವು ನಂಬಿದ್ರೆ ಆ ಯೋಚನೆಗಳು, ನಮ್ಮ ಆಲೋಚನೆಗಳು ಬಹಳ ಸಮೃದ್ಧವಾಗಿರ್ತವೆ, ರೈಟ್? ಸೊ ಒಂದು ಸಮಾಜದ ಪ್ರಗತಿಗೆ ನಾವು ಕೊಡುಗೆಯನ್ನ ಕೊಡಬಹುದು ನಮ್ಮ ಆಲೋಚನೆಗಳ ಮುಖಾಂತರ. ಇದನ್ನ ಇವರು ಸ್ಪಷ್ಟಪಡಿಸ್ತಾರೆ. ಈ ಆಲ್ಸೋ ಎಂಫಸೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ದಿ ಟಾಲರೆನ್ಸ್, ಎಸ್ಪೆಷಲಿ ರಿಲಿಜಿಯಸ್ ಟಾಲರೆನ್ಸ್. ಇವ್ರೇನ್ ಮಾಡ್ತಾರೆ? ಅವರು ಸಹಿಷ್ಣುತೆಯ ಮಹತ್ವವನ್ನು ಒತ್ತಿ ಹೇಳ್ತಾರೆ. ಸಹಿಷ್ಣು ಅಂದ್ರೆ ಏನ್ರಿ? ಅಸಹಿಷ್ಣು ಅಂದ್ರೆ ಏನು, ಸಹಿಷ್ಣು ಅಂದ್ರೆ ಏನು? ಒಂದು ವಿಚಾರವನ್ನ ಆಗಿರ್ಬೋದು, ಒಂದು ಧರ್ಮವನ್ನ ಆಗಿರ್ಬೋದು ಸಹಿಸುವವನು ಅಂತ. ಇವಾಗ ನಮ್ಮಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಬೌದ್ಧ ಎಷ್ಟೆಲ್ಲ ಒಂದು ಭಾರತದಲ್ಲಿ ಡೆಮೋಕ್ರಸಿ ಇದೆ.
ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಇಂಥ ವೈವಿಧ್ಯತೆಯಾದಂತಹ ದೇಶದಲ್ಲಿ, ಇಂಥ ಒಂದು ದೊಡ್ಡದಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಕಷ್ಟು ಧರ್ಮ ಜಾತಿಗಳು ಇದಾವೆ, ರೈಟ್? ಆದರೆ ಸಾಕಷ್ಟು ಕಡೆ ಧರ್ಮಗಳ ಮಧ್ಯೆ ಏನ್ರಿ ಜಗಳಗಳು, ಆಮ್, ಕೊಲೆಗಳು ಆಗ್ತವೆ ಅಲ್ವಾ? ಸಾಕಷ್ಟು ಇಲ್ಲಿ ಕಷ್ಟ ನಷ್ಟಗಳು ಧರ್ಮಗಳ ಮಧ್ಯೆ ಆಗ್ತವೆ. ಸೊ ಅದೆಲ್ಲದಕ್ಕೆ ಕಾರಣ ನಮ್ಮ ಮನಸ್ಥಿತಿ, ನಮ್ಮ ಅಸಹಿಷ್ಣುತೆಯ ಮನೋಭಾವನೆ. ನಾವು ಇನ್ನೊಂದು ಧರ್ಮವನ್ನು ಸಹಿಸದಿದ್ರೆ ನಮ್ಮ ಧರ್ಮವನ್ನು ಕೂಡ ಅವರು ಸಹಿಸದಲ್ಲ. ನೀವು ಅವರ ಧರ್ಮವನ್ನು ಸಹಿಸಿದ್ರೆ ಅವರು ನಿಮ್ಮ ಧರ್ಮವನ್ನು ಆಟೋಮೆಟಿಕ್ ಆಗಿ ಸಹಿಸ್ತಾರೆ. ದಟ್ ಇಸ್ ದ ಪಾಲಿಸಿ ಆಫ್ ದಿ ವಾಲ್ಟೈರ್. ಏನ್ ಹೇಳ್ತಾರೆ ಅವರು? ಸಹಿಷ್ಣುದ ಮಹತ್ವವನ್ನು ಒತ್ತಿ ಹೇಳ್ತಾರೆ. ಮುಖ್ಯವಾಗಿ ನೀವು ಯಾವುದೇ ಸಾಧಕರನ್ನು ನೋಡ್ರಿ, ನೋಡಿ, ಅವರು ಕೆಲವು ವಿಚಾರಗಳಿಗೆ ಫೇಮಸ್ ಆಗಿರ್ತಾರೆ. ಆ ಕೆಲವು ವಿಚಾರಗಳಲ್ಲಿ ಅತ್ಯಂತ ಮಹತ್ವದಾದಂತ ವಿಚಾರ ಅಂತಾರೆ ಸಹಿಷ್ಣುತೆ. ಅದು ಧಾರ್ಮಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅಥವಾ ಮಾನವೀಯತೆ ಆಗಿ ಆಗಿರ್ಬೋದು, ಜಾತಿಯಿಂದ ಆಗಿರ್ಬೋದು, ಇನ್ನೊಂದು ಪಂಥದಿಂದ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಸಹಿಷ್ಣುತೆ ಮನೋಭಾವನೆ, ಸಹಿಷ್ಣು ಮನೋಭಾವನೆ ಬಹಳ ಪ್ರಮುಖ ಆಗುತ್ತೆ. ಒಬ್ಬ ವ್ಯಕ್ತಿಯನ್ನ, ರೈಟ್, ಅವರ ಧರ್ಮವನ್ನ, ಅವರ ಪಂಥವನ್ನ, ಅವರ ಜಾತಿ, ಧರ್ಮ, ಭಾಷೆಯನ್ನ ಎಲ್ಲವನ್ನೂ ಕೂಡ ಸಹಿಸುವ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಸಾಧಕನಾಗ್ತಾನೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಟ್ ಈಸ್ ಅ ವಾಲ್ಟೈರ್. ಇವರಷ್ಟೇ ಅಲ್ಲ, ನಮ್ಮ ಗಾಂಧೀಜಿ ಅವರು ಅಷ್ಟೇ ಹೇಳ್ತಾರೆ, ಅಂಬೇಡ್ಕರ್ ಅವರು ಅದನ್ನೇ ಹೇಳ್ತಾರೆ. ಸಹಿಷ್ಣು ಮನೋಭಾವನೆ ಇರ್ಬೇಕ್ರಿ. ಸಹಿಸ್ಬೇಕು, ನಾವು ಬೇರೆಯವರನ್ನ ಸಹಿಸ್ಬೇಕು. ವಿಶೇಷವಾಗಿ ಧಾರ್ಮಿಕ ಸಹಿಷ್ಣುತೆ ಬಗ್ಗೆ ಒತ್ತಿ ಹೇಳ್ತಾರೆ. ಮೊದಲಿಗೆ ಹೇಳಿದೇನೋ ಬರೀ ಧಾರ್ಮಿಕ ಸಹಿಷ್ಣುತೆ ಅಲ್ಲ, ಎಲ್ಲಾ ಸಹಿಷ್ಣುತೆ ಹೇಳ್ತಾರೆ. ಜೊತೆಗೆ ಇಲ್ಲಿ ಹೆಚ್ಚಾಗಿ ಒತ್ತಿ ಹೇಳ್ತಕ್ಕಂಥ ವಿಚಾರ ಧಾರ್ಮಿಕ ಸಹಿಷ್ಣುತೆಗೆ ಗೊತ್ತಿರಲಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ ನೋಡಿ, ಮಂಗಲ್ ಪಾಂಡೆ, ನಾನು ಹಿಸ್ಟ್ರಿನ ಆಲ್ಮೋಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಹೋಗ್ತೇನೆ ಒಂದೊಂದಾಗಿ. ಅದಕ್ಕಿಂತ ಬಿಫೋರು ನಾವಿಲ್ಲಿ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ನಾಳೆಯಿಂದ ನಾನು ಆಲ್ಮೋಸ್ಟ್ ರೆಗ್ಯುಲರ್ ಆಗಿ NSNT ಹಿಸ್ಟ್ರಿ ಆಗಿರ್ಬೋದು, ಸ್ಟಾರ್ಟಿಂಗ್ ಇಂದನೇ ಹೋಗೋಣ. ಒಂದ್ ರೀತಿ ನಮಗೆ ಆ ಸಬ್ಜೆಕ್ಟ್ ಮುಗಿಸ್ದಂಗ ಆಗಿರ್ಬೇಕು. ಆ ಸಬ್ಜೆಕ್ಟ್ ಮುಗಿಸ್ದಂಗ ನೋಡಿ, ನಾಳೆಯಿಂದ ಆಲ್ಮೋಸ್ಟ್ ನಾನು NSNT ಹಿಸ್ಟ್ರಿ, ರೈಟ್, NSNT ಹಿಸ್ಟ್ರಿ ಜೊತೆಗೆ ಪಾಲಿಟಿಯಲ್ಲಿ ಆಗಿರ್ಬೋದು, ಪಾಲಿಟಿ ಆದ್ರೂ ಅಷ್ಟೇ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡೋದು. MCQನೇ ಫಸ್ಟ್ ಚಾಪ್ಟರ್ ಇಂದ, ಮತ್ತೆ ಜಾಗ್ರಫಿ ಆಗಿರ್ಬೋದು. ಮುಖ್ಯವಾಗಿ ಈ ಒಂದು ಟಾಪಿಕ್ಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಲ್ವಾ? ಈ ಸಬ್ಜೆಕ್ಟ್ಗಳು ನಿಮ್ಗೆ ಹಿಡಿತ ಸಿಕ್ಕಿಬಿಟ್ರೆ ಆಲ್ಮೋಸ್ಟ್ ಒಂದು ಹಂತದ ಧೈರ್ಯ ಸಿಕ್ಕಿಬಿಡ್ತಾರೆ. ಹಿಸ್ಟ್ರಿ, ಪಾಲಿಟಿ, ಜಾಗ್ರಫಿ, ಈ ಮೂರು ಸಬ್ಜೆಕ್ಟ್ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಬೇರೆ ಸಬ್ಜೆಕ್ಟ್ಗಳನ್ನ ಓದಬಾರ್ದು ಅಂತಲ್ಲ, ಬದಲಿಗೆ ಈ ಮೂರು ಸಬ್ಜೆಕ್ಟ್ ಮೇಲೆ ಹಿಡಿತ ಇದ್ರೆ, ಬಿಕಾಸ್ ದೀಸ್ ಆರ್ ಆಲ್ ದ ಬಿಗ್ಗೆಸ್ಟ್ ಒಂದು ವಾಸ್ಟ್ ಸಿಲೆಬಸ್ ಇದೆ. ಇವುಗಳದ್ದು ವಾಸ್ಟ್ ಸಿಲೆಬಸ್ ಇದೆ, ಈ ಮೂರದ್ದು ಅಷ್ಟೇ. ಎಕನಾಮಿ ನೋಡಿ, ಎಕನಾಮಿನ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡಿದ್ರೆ ಮುಗಿದ್ರಿ. ಎಕನಾಮಿಯನ್ನ ಜಾಸ್ತಿ ಬುಕ್ ಓದಂಗಿಲ್ಲ. ಈವನ್ ಆಲ್ಸೋ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದಕ್ಕೂ ಕೂಡ ಬುಕ್ ಅವಶ್ಯಕತೆ ಇಲ್ಲ. ಎನ್ವೈರ್ಮೆಂಟ್, ಅದಕ್ಕೂ ಕೂಡ ಬುಕ್ ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ. ಮತ್ತೆ ಬುಕ್ಕನ್ನು ಬಿಡಬೇಡಿ. ಹಾಗಂತ ಬುಕ್ಕಿನಲ್ಲಿ ಬರ್ತಕ್ಕಂಥ, ಪುಸ್ತಕದಿಂದ ಬರ್ತಕ್ಕಂಥ ಕ್ವಶನ್ಗಳು ಬಹಳ ಕಡಿಮೆ. ಆದರೆ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಕೊಟ್ಟು ಕ್ವಶನ್ ಅನ್ನು ಕೇಳ್ತಾರೆ. ಪುಸ್ತಕದಲ್ಲಿರುವ ವಿಷಯಗಳು ತಿಳಿದ್ರೆ ಮಾತ್ರ ನೀವು ಕರೆಂಟ್ ಅಫೇರ್ಸ್ ಬರ್ತಕ್ಕಂಥ ವಿಷಯಗಳಿಗೆ ಆನ್ಸರ್ ಮಾಡಬಹುದು. ಎಕನಾಮಿ, ಎನ್ವೈರ್ಮೆಂಟ್. ಹಾಗಾಗಿ ಆ ಪುಸ್ತಕಗಳನ್ನ ಸರಿಯಾಗಿ ಓದ್ಬೇಕು. ಅಂದ್ರೆ ಇವುಗಳಿಗೆ ಕೊಟ್ಟಷ್ಟು ಮಹತ್ವ ಅದಕ್ಕೆ ಕೂಡ ಅವಶ್ಯಕತೆ ಇಲ್ಲ. ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಪುಸ್ತಕವನ್ನು ಬಿಟ್ಟರೆ ಬೇರೆ ಕಡೆ ಜಾಸ್ತಿ ಕ್ವಶನ್ಸ್ ಇರೋದಿಲ್ರಿ. ಪುಸ್ತಕವನ್ನ ಬಿಟ್ಟು ಬೇರೆ ಕಡೆಯಿಂದ ಬರ್ತಕ್ಕಂಥ ಕ್ವಶನ್ಗಳು ಬಹಳ ಕಡಿಮೆ, ರೈಟ್? ಬೇರೆ ಕಡೆಯಿಂದ ಬರ್ತಕ್ಕಂಥ ಕ್ವಶನ್ ಬಹಳ ಕಡಿಮೆ. ಬಟ್ MCQ ಅಲ್ಲಿ ಈ ಒಂದು ಎಕನಾಮಿ, ಎನ್ವೈರ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಇವುಗಳಲ್ಲಿ ಬರೀ ಕರೆಂಟ್ ಅಫೇರ್ಸ್ ಲಿಂಕ್ ಕೊಟ್ಟು ಕೇಳ್ತಕ್ಕಂಥ ಕ್ವಶನ್ಸ್ಗಳೇ ಜಾಸ್ತಿ. ಹಾಗಾಗಿ ಪುಸ್ತಕಕ್ಕಿಂತ ಹೆಚ್ಚಿನ ಮಹತ್ವ ಆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಾವು ಕರೆಂಟ್ ಅಫೇರ್ಸ್ಗೆ ಕೊಡಬೇಕು. ಬಟ್ ಈ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ ಕೂಡ ಕರೆಂಟ್ ಅಫೇರ್ಸ್ ಇರ್ತವ್ರಿ. ಇಲ್ಲಿ ಕೆಲವು ಕಾಯ್ದೆಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇರ್ತವೆ. ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇರ್ತವೆ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಆರ್ಟ್ ಅಂಡ್ ಕಲ್ಚರ್ಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಬರ್ತಾ ಇರ್ತವೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂತ ವಿಚಾರ ಏನಂತಂದ್ರೆ, ಪುಸ್ತಕದಿಂದಲೇ ಹೆಚ್ಚಿನ ಕ್ವಶನ್ಸ್ ಬರ್ತವೆ. ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ವಿಷಯಗಳು ಬಹಳ ಕಡಿಮೆ. ಹಿಸ್ಟ್ರಿಯಲ್ಲಿ ಎಲ್ಲೋ ಒಂದು ಉತ್ಖನನ ಆಗುತ್ತೆ, ಯಾವುದೋ ಒಂದು ಎಕ್ಸ್ಕ್ಯಾವೇಷನ್ ಆಗುತ್ತೆ, ಅಥವಾ ಯಾವುದೋ ಒಂದು ದೇವಸ್ಥಾನದ ಒಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು, ಅದನ್ನ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ತರ್ತೀವಿ. ಅಥವಾ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಇತಿಹಾಸದಲ್ಲಿ ನಿರ್ಮಾಣವಾದಂತ ದೇವಾಲಯವನ್ನ ಮತ್ತು ಮರುರೂಪ ಕೊಡೋದು, ಅವುಗಳನ್ನ ನಿರ್ಮಾಣ ಮಾಡೋದು. ಸೊ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಚರ್ಚೆ ಆದಾಗ ಮಾತ್ರ ಕರೆಂಟ್ ಅಫೇರ್ಸ್ ಅಲ್ಲಿ ಆರ್ಟ್ ಅಂಡ್ ಕಲ್ಚರ್ ಮಾತ್ರ ಬರ್ತಾರೆ. ಬಹಳಷ್ಟು ಆರ್ಟ್ ಅಂಡ್ ಕಲ್ಚರ್ ಅಲ್ಲೇ ಇನ್ಕ್ಲೂಡ್ ಆಗ್ತವೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಅಂತ ಹೇಳ್ತಾರೆ.
ಈವನ್ ಪಾಲಿಟಿಯಲ್ಲಿ ಕೆಲವು ಬಿಲ್ಗಳು, ಆಮೇಲೆ ಕೆಲವು ಅಸೆಂಬ್ಲಿಗಳಲ್ಲಿ ಮಾಡ್ತಕ್ಕಂಥವು ಅಥವಾ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಕ್ಕಂಥವು ಚರ್ಚೆಗಳಾಗಿರ್ಬೋದು, ಕೆಲವು ಕೇಸ್ ಸ್ಟಡೀಸ್ ಬಗ್ಗೆ ಆಗಿರ್ಬೋದು, ಹಾಗಾಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇರ್ತವೆ. ಸೊ ಅಂಥವ್ರ ಬಗ್ಗೆ ಫೋಕಸ್ ಮಾಡ್ತಾರೆ, ಸ್ವಲ್ಪ ಕಡಿಮೆ. ರೈಟ್. ಇವನ್ ಜಾಗ್ರಫಿ ಆಗಿರ್ಬೋದು, ಜಾಗ್ರಫಿ ಕೂಡ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಜಾಗ್ರಫಿಯಲ್ಲಿ ಕೊಡ್ತಾರೆ. ಎನ್ವೈರ್ಮೆಂಟ್. ಇದಿಷ್ಟು ನಿಮಗೆ ಗಮನಕ್ಕಿರಲಿ. ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಮಾಡಿದೆ ಅದ್ರ ಬಗ್ಗೆ. ಇಲ್ಲಿ ನೋಡಿ, ಮಂಗಲ್ ಪಾಂಡೆ ವಾಸ್ ಎ ಸಿಪಾಯಿ ವೆಚ್ಚ. ಮಂಗಲ್ ಪಾಂಡೆ ಇದ್ದಾಳ್ರಿ, ಇವರು ನಮ್ಮ ಸಿಪಾಯಿ ದಂಗೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ವ್ಯಕ್ತಿ. ನಮ್ಮ ಸಿಪಾಯಿ ದಂಗೆಯಲ್ಲಿ ಸಾವಿರಾರು ಜನ ಯುದ್ಧವನ್ನ ಮಾಡ್ತಾರ್ರಿ. ಸಾವು ನೋವುಗಳು ಆಗ್ತವೆ, ರಕ್ತ ದೋಕುಳಿಗೆ ಹರಿಯುತ್ತೆ. ಸಿಪಾಯಿ ದಂಗೆ ಅತ್ಯಂತ ಒಂದು ಮಹತ್ವದಾದಂತ ಒಂದು ಯುದ್ಧ. ರೈಟ್. ಮಂಗಲ್ ಪಾಂಡೆ ವಾಸ್ ಎ ಸಿಪಾಯಿ ಇಟ್ಟ. ಎಲ್ಲಿ ಇವರು ಮಂಗಲ್ ಪಾಂಡೆ ಅವರು ಸಿಪಾಯಿ ಆಗಿದ್ದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರಾಯಲ್ ಗೋರ್ಖಾ ರೈಫಲ್, ಗೋರ್ಖಾ ರೈಫಲ್. ಇನ್ ಆಪ್ಷನ್ ಬಿ 34th ಬೆಂಗಾಲ್ ನೇಟಿವ್ ಇನ್ಫಾಂಟರಿ. ಆಪ್ಷನ್ ಸಿ ಸಿಖ್ ರೆಜಿಮೆಂಟ್. ಆಪ್ಷನ್ ಡಿ ನನ್ ಆಫ್ ದಿ. ಬಹಳ ಪ್ರಮುಖವಾದಂತ ಒಂದು ಕ್ವಶನ್ ಇದು. ಎಸ್ಪೆಷಲಿ ಟು ದ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಇವನ್ ಆಲ್ಸೋ KPSC, ಕರ್ನಾಟಕಕ್ಕೆ ಎನಿ PSC, ಸ್ಟೇಟ್ PSC, ಎನಿ ಸ್ಟೇಟ್ PSC ಎಕ್ಸಾಮ್ಗಳಿಗೆ ಫೋಕಸ್ ಮಾಡ್ತಾರೆ. ಮಂಗಲ್ ಪಾಂಡೆ ಇಡೀ ದೇಶಕ್ಕೆ ಬೇಕಾದಂತ ಒಬ್ಬ ವ್ಯಕ್ತಿ. ಇಡೀ ದೇಶದ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಕಿಚ್ಚನ್ನು ತುಂಬಿದಂತ ವ್ಯಕ್ತಿ ಮಂಗಲ್ ಪಾಂಡೆ. ಸ್ವಲ್ಪ ಐ ಥಿಂಕ್ ಇಲ್ಲಿ ಈ ಒಂದು ಯುದ್ಧ ಏನು ಸಿಪಾಯಿ ದಂಗೆಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಪ್ಲಾನ್ ಅನ್ನ ಮಾಡ್ತಾರೆ. ಆದ್ರೆ ಕೆಲವು ಸೈನಿಕರು ಇಲ್ಲಿ ಸಡನ್ಲಿ ದಂಗೆ ಎದ್ದು ಬಿಡ್ತಾರೆ. ಆದ್ರೆ ನಮ್ಮ ಕೆಲವು ಹಿರಿಯ ಜೀವಿಗಳು ಅಥವಾ ಬುದ್ಧಿವಂತ ಜೀವಿಗಳು ಯಾವ ರೀತಿ 1857 ರಿವೋಲ್ಟ್ ನ ಮಾಡಬೇಕು ಬ್ರಿಟಿಷರ ವಿರುದ್ಧ ಅಂತ ಪ್ಲಾನ್ ಮಾಡ್ಕೊಂಡಿದ್ರು, ಅದು ಫೇಲ್ ಆಗುತ್ತೆ. ವೈ? ಬಿಕಾಸ್ ಆಫ್ ಲೈಕ್ ದೀಸ್ ಪರ್ಸನ್ಸ್. ಕೆಲವು ವ್ಯಕ್ತಿಗಳು ಸಡನ್ ಆಗಿ ತಾವು, ಯಾಕಂದ್ರೆ ತಡ್ಕೊಳಕ್ ಆಗುದಿಲ್ರಿ, ನಮ್ಮ ದೇಶದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನ ನೋಡಿ ಸಹಿಸಕ್ ಆಗುದಿಲ್ಲ ಪಾಪ. ಯಾರಿಗೆ? ಮಂಗಲ್ ಪಾಂಡೆಗೆ. ಅಷ್ಟು ಅವಸರದ ಒಂದು ರೀತಿ ಏನಂತಂದ್ರೆ ಅವ್ರಿಗೆ ದೇಶದ ಬಗ್ಗೆ ಭಕ್ತಿ ಇರುತ್ತೆ, ದೇಶಭಕ್ತಿ ಜಾಸ್ತಿ, ದೇಶ ಪ್ರೇಮ ಜಾಸ್ತಿ. ನನ್ನ ಜೀವ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ದೇಶಕ್ಕಾಗಿ ನಾನು ಪ್ರಾಣವನ್ನ ಕೊಡ್ತೀನಿ ಅನ್ನೋ ಮನೋಭಾವನೆ ಇದ್ದಂಥದ್ದು ಮಂಗಲ್ ಪಾಂಡೆಗೆ. ಹಾಗೇನೆ ಒಂದು ಸ್ವಲ್ಪ ಮಟ್ಟಿಗೆ ಅವಸರ ಮಾಡಿದ್ರು ಅಂತ ಅಷ್ಟೇ, ತಪ್ಪು ಅಂತಲ್ಲ, ಬದಲಿಗೆ ಸ್ವಲ್ಪ ಮಟ್ಟಿಗೆ ಅವಸರ ಮಾಡಿದ್ರು. ಇರ್ಲಿ. ಎನಿ ಹೌ, ಸಿಪಾಯಿ ದಂಗೆ ಮಂಗಲ್ ಪಾಂಡೆ ನಮ್ಮ ದೇಶದ ಭಾರತದ ಹೆಮ್ಮೆಯ ಪುತ್ರ. ಸೊ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರಿದ್ದ ಮಂಗಲ್ ಪಾಂಡೆ? ಸಿಪಾಯಿ ಎಲ್ಲಿ ಆಗಿದ್ದ? ಯಾವ ರೆಜಿಮೆಂಟ್ ಅಲ್ಲಿ? ಟೋಟಲ್ ಆಗಿ ಈ ಒಂದು ಬ್ರಿಟಿಷರ ಕಾಲದಲ್ಲಿ ಆವತ್ತಿನ ಒಂದು 1857 ಟೈಮ್ ಅಲ್ಲಿ ಸುಮಾರು 75 ರೆಜಿಮೆಂಟ್ಗಳಿದ್ವು ರೀ. 75 ರೆಜಿಮೆಂಟ್ಗಳಿದ್ವು. ಅದರಲ್ಲಿ ಒಂದು ರೆಜಿಮೆಂಟ್ ದಟ್ ಈಸ್ 34th ನೇಟಿವ್ ಇನ್ಫಾಂಟ್ರಿ. ಇದು 34 ಇದ್ರಿ. 75 ಅದರಲ್ಲಿ 34ನೇ ಒಂದು ರೆಜಿಮೆಂಟ್ ಅಲ್ಲಿ ಯಾರಿದ್ರು? ದಟ್ ಈಸ್ ಮಂಗಲ್ ಪಾಂಡೆ ಇದ್ರು. ಮಂಗಲ್ ಪಾಂಡೆ ಅವರಿದ್ರು. ಎಸ್, ನೋಡ್ತಾ ಹೋಗೋಣ. ಆನ್ಸರ್ ಇಸ್ 34th ಬೆಂಗಾಲ್ ನೇಟಿವ್ ಇನ್ಫಾಂಟರಿ. ರೈಟ್. 34ನೇ ಬಂಗಾಳ ಸ್ಥಳೀಯ ಪದಾತಿ ದಳ ಕೂಡ ಕರಿಬಹುದ್ರಿ. ನೋಡಿ, ಮಂಗಲ್ ಪಾಂಡೆ ನೋಡಿ, ಇವರು ಇಂಡಿಯನ್ ಪೋಸ್ಟ್ ಗೆ ಸಂಬಂಧಪಟ್ಟಂಗೆ ಇವರ ಒಂದು ಚಿತ್ರ ಕೂಡ ಇದೆ. ನಮ್ಮ ಇಂಡಿಯನ್ ಪೋಸ್ಟ್ ಗೆ ಸಂಬಂಧಪಟ್ಟಂಗೆ ಯಾರ್ದಾದ್ರು ಚಿತ್ರ ಮಾಡಿದ್ದಾರೆ ಅಂತಂದ್ರೆ ಅದರ ಅರ್ಥ ಅವರ ದೇಶಕ್ಕೆ ಅತ್ಯಂತ ಪ್ರಮುಖವಾದಂತ ವ್ಯಕ್ತಿ, ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅಂತ ಅರ್ಥ, ದೊಡ್ಡ ಸಾಧಕರು ಅಂತ ಅರ್ಥ. ಓಕೆ. ಮಂಗಲ್ ಪಾಂಡೆ ಈ ವಾಸ್ ಅನ್ ಇಂಡಿಯನ್ ಸೋಲ್ಜರ್. ಬ್ರಿಟಿಷರ ಪರವಾಗಿ ಏನೋ ಸೈನಿಕರಾಗಿದ್ದಾರೆ. ನೋಡಿ ಪರಿಸ್ಥಿತಿ ಹೆಂಗಿದೆ. ಇವರು ಭಾರತದ ವ್ಯಕ್ತಿ, ಮನಸ್ಸಲ್ಲಿ ಭಾರತದ ಬಗ್ಗೆ ಅಷ್ಟು ಪ್ರೀತಿ ಪ್ರೇಮ ಎಲ್ರಿಗೂ ಇತ್ರಿ. ಆದ್ರೆ ಅನಿವಾರ್ಯ ದೌರ್ಜನ್ಯ, ಬ್ರಿಟಿಷರ ದೌರ್ಜನ್ಯದಿಂದ ನಮ್ಮ ಯುವಕರೇ ನಮ್ಮ ಜನನೇ ಬ್ರಿಟಿಷರ ಪರವಾಗಿ ಸೈನಿಕರಾಗ್ತಾ ಇದ್ರು. ಅವರ ಪರವಾಗಿ ಬೇರೆ ದೇಶಗಳ ಜೊತೆ ಯುದ್ಧ ಮಾಡ್ತಾ ಇದ್ರು. ನಮ್ಮವರನ್ನೇ ಕೆಲವು ಸರಿ ಕೊಲ್ಲುವ ಪರಿಸ್ಥಿತಿ, ನಮ್ಮವರ ಮೇಲೇನೆ ಗುಂಡು ಹಾರಿಸುವ ಪರಿಸ್ಥಿತಿಗಳು ಬಂದಿದ್ವು ನಮ್ಮ ಯುವಕರಿಗೆ, ನಮ್ಮ ಅಂದಿನ ಸ್ವತಂತ್ರ ಹೋರಾಟಗಾರರಿಗೆ ಬಂದಿದ್ದು ರೀ. ಕೆಲವ್ರಿಗೆ ಅಂತೂ ಸಹಿಸಕ್ ಆಗದಲ್ರಿ, ನಾವೇನ್ ಮಾಡ್ತಾ ಇದೀವಿ, ನಮ್ಮ ಜನರನ್ನೇ ನಾವು ಸಾಯಿಸ್ತಾ ಇದೀವಿ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಬಟ್ ಏನ್ ಮಾಡಕ್ಕಾಗೋದಿಲ್ಲ. ಅವತ್ತಿನ ಒಂದು ಬಡತನ, ಅವರ ಬ್ರಿಟಿಷರ ಜೊತೆಗೆ ಬ್ರಿಟಿಷರ ಹೆಚ್ಚಾಗಿ ದೌರ್ಜನ್ಯ,
ಇದೆಲ್ಲವ ಕಾರಣದಿಂದಾಗಿ ಅಂದಿನ ಯುವ ಹೋರಾಟಗಾರರು ಬ್ರಿಟಿಷ್ ಸೈನ್ಯವನ್ನ ಸೇರ್ಬೇಕಾಗಿತ್ತು ಅಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿತ್ತು ರೀ. ಕೊನೆಗೂ ಇವರು ದೇಶ ಪ್ರೇಮ, ಇವರ ಒಂದು ದೇಶದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗಳು, ಆಮೇಲೆ ಇವರ ದೇಶಭಕ್ತಿ ಎಲ್ಲವೂ ಗೊತ್ತಾಗುತ್ತೆ. ಈ ವಾಸ್ ಅನ್ ಇಂಡಿಯನ್ ಸೋಲ್ಜರ್, ಇವರು ಭಾರತದ ಒಂದು ಸೈನಿಕರಾಗಿದ್ರು, ಭಾರತೀಯ ಸೈನಿಕರು. ಆದ್ರೆ ಬ್ರಿಟಿಷರ ಒಂದು ಸೈನ್ಯದಲ್ಲಿ ಇತ್ತು. 1857ರ ಭಾರತೀಯ ದಂಗೆಯ ಆರಂಭದವರೆಗಿನ ಘಟನೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಏನೋ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಯಾರು, ಮಂಗಲ್ ಪಾಂಡೆ ಅವರು. ಇಡೀ 1857 ರಿವೋಲ್ಟ್ ಅಲ್ಲಿ, ಆ ಒಂದು 1857ರ ದಂಗೆಯಲ್ಲಿ ಅದರ ಕಿಚ್ಚು ಜಾಸ್ತಿ ಆಗ್ಬೇಕಂದ್ರೆ ದಟ್ ಇಸ್ ಅ ರೀಸನ್. ಯಾರು ಅದಕ್ಕೆ? ಮುಖ್ಯವಾಗಿ ಮಂಗಲ್ ಪಾಂಡೆ. ಬಹಳ ಇಂಪಾರ್ಟೆಂಟ್. ಎಸ್, ಮುಂದುವರಿಸೋಣ. ಈ ಸರ್ವ್ಡ್ in the British East India Company 34th Bengal Native Infantry Regiment as a ಸಿಪಾಯಿ. ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬಂಗಾಳ ಸ್ಥಳೀಯ ಪದಾತಿ ದಳದ ಸಿಪಾಯಿಯಾಗಿ ಸೇವೆ ಸಲ್ಲಿಸಿದರು. ನೋಡಿ ಏನಾಗುತ್ತೆ, 23 ಮಾರ್ಚ್ 1857ರ ಮಧ್ಯಾಹ್ನದ ಸಮಯದಲ್ಲಿ 34ನೇ ಬಂಗಾಳ ಸ್ಥಳೀಯ ಸೇನಾಧಿಪತಿ ಅಥವಾ ಪದಾತಿ ಸೈನ್ಯದ ಅಡ್ಜುಟೆಂಟ್ ಲೆಫ್ಟಿನೆಂಟ್ ಬಾಗ್ ಇರ್ತಾರೆ. ಆಗ ಬ್ಯಾರಕ್ಪುರ್ನಲ್ಲಿ ನೆಲೆಸಿದ್ದಾರೆ. ಈಗ ಈ ಟೈಮಲ್ಲಿ ಆಕ್ಚುಲಿ ಮಂಗಲ್ ಪಾಂಡೆ ಕೂಡ ಬ್ಯಾರಕ್ಪುರ್ನಲ್ಲಿ ಇರ್ತಾರೆ. ಅವರ ರೆಜಿಮೆಂಟ್ ನ ಹಲವಾರು ಪುರುಷರು ಉತ್ಸಾಹಭರಿತ ಸ್ಥಿತಿಯಲ್ಲಿದ್ದಾರೆ ಎಂದು ತಿಳಿಸಲಾಗುತ್ತೆ. ದೇ ಆರ್ ಎಕ್ಸೈಟೆಡ್ ರೈಟ್. ಆಮೇಲೆ ಫರ್ದರ್ ಇದಲ್ಲದೆ ಇಟ್ ವಾಸ್ ರಿಪೋರ್ಟ್ ಟು ದ ಒನ್ ಆಫ್ ದಿಮ್ ಮಂಗಲ್ ಪಾಂಡೆ. ಅದರಲ್ಲಿ ಒಬ್ಬನಾದ ಮಂಗಲ್ ಪಾಂಡೆ ಕಸ್ತೂರಿಯೊಂದಿಗೆ ಸಜ್ಜಿತನಾದ ಪರೇಡ್ ಮೈದಾನದ ಮೂಲಕ ರೆಜಿಮೆಂಟ್ ನ ಕಾವಲು ಮುಂದೆ ಹೆಜ್ಜೆ ಆಗ್ತಾ ಇದ್ದಾನೆ ಎಂದು ವರದಿ ಆಗುತ್ತೆ. ದಂಗೆ ಹೇಳದ ಪುರುಷರನ್ನು ಕರೀತಾನೆ. ಬಂದ್ಬಿಡುತ್ತೆ ಈಗ ಮಂಗಲ್ ಪಾಂಡೆಗೆ ಈಗ ದೇಶದ ಬಗ್ಗೆ ಇರತಕ್ಕಂತ ಅಪಾರ ಪ್ರೀತಿಯನ್ನು ತೋರಿಸುವ ಒಂದು ಸಮಯ ಬಂದಾಗಿದೆ. ಒಂದು ಸೈನ್ಯದಲ್ಲಿರ್ತಕ್ಕಂಥ ಭಾರತೀಯ ಸೈನಿಕರನ್ನ, ಯುವಕರನ್ನ ಕರೀತಾನೆ, ಪುರುಷರನ್ನ ಕರಿತಾನೆ. ಬನ್ನಿ ಬ್ರಿಟಿಷರನ್ನ ಸುಟ್ಟಾಕೋಣ. ಓಕೆನಾ? ಇನ್ನು 1857 ರಿವೋಲ್ಟ್ ನ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಹೋಗಿದ್ರೆ ಇದು ಒಂದು ಕ್ಲಾಸ್ ಅಲ್ಲಿ ಮುಗಿಯೋದಲ್ರಿ, ಸಾಕಷ್ಟು ಟೈಮ್ ಬೇಕಾಗುತ್ತೆ. 1857 ಇಟ್ಸ್ ಬಿಗ್ಗೆಸ್ಟ್ ಮ್ಯೂಟಿನಿ ಅಂತ ಹೇಳ್ಬೋದು, ಬಿಗ್ಗೆಸ್ಟ್ ದಂಗೆ ಅಂತ ಹೇಳ್ಬೋದು. ಕೆಲವು ನಮ್ಮ ಸ್ವತಂತ್ರ ಹೋರಾಟಗಾರಂತೂ ಇದನ್ನ ಪ್ರಥಮ ಸ್ವತಂತ್ರ ದಂಗೆ ಅಂತ ಕೂಡ ಕರೀತಾರೆ. ಆದ್ರೆ ಕೆಲವು ಇತಿಹಾಸಕಾರರು ಇದನ್ನ ಒಪ್ಪೋದಿಲ್ಲ. ಇದು ಪ್ರಥಮ ಸ್ವತಂತ್ರ ದಂಗೆ ಅಲ್ಲ. ಸ್ವತಂತ್ರ ಟೈಮಲ್ಲಿ ಇದಕ್ಕೂ ಮುಂಚೆ ಸಾಕಷ್ಟು ಜನ ಮಾಡಿದ್ರು ಸ್ವತಂತ್ರಕ್ಕಾಗಿ ಹೋರಾಟ. ಇದಕ್ಕೂ ಮುಂಚೆ ಸಾಕಷ್ಟು ಜನ ಯುದ್ಧ ಮಾಡಿದ್ರು, ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಹಾಗಾಗಿ ಇದು ಈ ತೀವ್ರತೆ ಹೆಚ್ಚಿರಬಹುದು, ಈ ಯುದ್ಧದ ತೀವ್ರತೆ ಜಾಸ್ತಿ ಇರಬಹುದು ಅಷ್ಟೇ. ಅದು ಬಿಟ್ರೆ ಇದು ಪ್ರಥಮ ಸ್ವತಂತ್ರ ದಂಗೆ ಆಗೋದಿಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ. ಕೆಲವರ ಪ್ರಕಾರ ಹೌದು, ಇದೇ ಪ್ರಥಮ ಸ್ವತಂತ್ರ ದಂಗೆ ಅಂತ. ಅವ್ರು ಯಾವ ಆಧಾರದ ಮೇಲೆ ಹೇಳ್ತಾರೆ? ಅದರ ತೀವ್ರತೆಯ ಆಧಾರದ ಮೇಲೆ ಹೇಳ್ತಾರೆ. ಹೆಚ್ಚಿತ್ತು ತೀವ್ರತೆ ಇದರದ್ದು. 1857 ರಿವೋಲ್ಟ್ ನ ತೀವ್ರತೆ ಹೆಚ್ಚಿತ್ತು. ಆ ಕಾರಣಕ್ಕಾಗಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕೂಡ ಕರೀತಾರೆ. ಯಾವ್ದನ್ನ? ದಟ್ ಇಸ್ 1857 ರಿವೋಲ್ಟ್ ಅನ್ನ. ಎರಡೂ ಸರಿ, ಯಾವುದನ್ನು ತಪ್ಪನಕ್ಕಾಗೋದಿಲ್ಲ. ಓಕೆ, ಬಿಕಾಸ್ ಈ ಕೆಲವು ಹೇಳಿಕೆಗಳನ್ನ ಕೊಟ್ಟಂತವ್ರು ಸಾಮಾನ್ಯ ವ್ಯಕ್ತಿಗಳಲ್ಲ, ನಮ್ಮ ದೇಶದ ವೀರ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು. ನೋಡ್ತಾ ಹೋಗಿ ದಂಗೆ ಎಳೆದು ಪುರುಷರಿಗೆ ಕರಿತಾನೆ. ಅವನು ಮೊದಲ ಯುರೋಪಿಯನ್ನ ಒಬ್ಬ ಆಫೀಸರ್ ಅನ್ನ ಗುಂಡು ಹಾರಿಸ್ಬಿಡ್ತಾನ್ರಿ. ಯಾರು? ಮಂಗಲ್ ಪಾಂಡೆ ಕರಿತಾನೆ, ಪುರುಷರನ್ನ ಕರಿತಾನೆ, ಬನ್ನಿ ಅಂತೇಳಿ. ನೋಡುತ್ತಲೇ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡನ್ನು ಹಾರಿಸಿ ಬಿಡ್ತಾನೆ. ಅಲ್ಲಿಗೆ ದಂಗೆಯ ತೀವ್ರತೆಯ ಮತ್ತೆ ದಂಗೆಯ ಕಿಚ್ಚು ಹೆಚ್ಚಾಗುತ್ತೆ. ಇಡೀ ದೇಶವ್ಯಾಪಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ತೀವ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಎಸ್, ಇನ್ನು ಹೆಚ್ಚಿನ ಟೈಮ್ ಅಲ್ಲಿ ನಾವು 1857 ರಿವೋಲ್ಟ್ಗೆ ಸಂಬಂಧಪಟ್ಟಂಗೆ ಮಾತಾಡೋಣ. ಸೊ ಈವನ್ ಆಲ್ಸೋ ಮೊಘಲ್ ಸಾಮ್ರಾಜ್ಯದ ರಾಜ ಕೂಡ ಈ ಒಂದು 1857 ರಿವೋಲ್ಟ್ ನ ಒಂದು ಪ್ರಮುಖ ಮುಖ್ಯಸ್ಥನಾಗಿ, ನಾಯಕನಾಗಿ ಮುಂದಿರ್ತಾನೆ. ನೆಕ್ಸ್ಟ್ ಇಲ್ಲಿದ್ರಿ ನಮ್ಮ ಪಾಲಿಟಿ ಕ್ವಶನ್. ಇಟ್ಸ್ ಒನ್ ಆಫ್ ದಿ ಫೇವರೆಟ್ ಕ್ವಶನ್ ಇನ್ ದ ಎಕ್ಸಾಮ್. any exam up to PC to DC, PC ಎಕ್ಸಾಮ್ ಇಂದ ಹಿಡಿದು ಅಪ್ ಟು IAS UPS ಎಕ್ಸಾಮ್ ವರ್ಗೂ ಕೂಡ ಈ ಒಂದು ಕ್ವಶನ್ ಅಲ್ಟಿಮೇಟ್, ಇವತ್ತಿಗೂ ಕೂಡ ಅಲ್ಟಿಮೇಟ್. The words socialist and secular were made a part of the preamble by the which amendment?
ವಿಚ್ ಅಮೆಂಡ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಇವರು, ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಇವರಿಂದ ಪೀಠಿಕೆಯ ಭಾಗವಾಗಿ ಮಾಡಲಾಗಿದೆ ಅಂತ ಕೇಳ್ತಾರೆ. ದೇರ್ ಆರ್ 4 ಅಮೆಂಡ್ಮೆಂಟ್ಸ್ ಇಯರ್, 41st ಅಮೆಂಡ್ಮೆಂಟ್ ಅಂಡ್ ಆಲ್ಸೋ 44th ಅಮೆಂಡ್ಮೆಂಟ್, 46th ಅಮೆಂಡ್ಮೆಂಟ್ ಅಂಡ್ ಆಲ್ಸೋ 42nd ಅಮೆಂಡ್ಮೆಂಟ್. ಫೈನಲಿ ಅವರ್ ಆನ್ಸರ್ ಇಸ್ 42nd. 42ನೇ ತಿದ್ದುಪಡಿ ಪ್ರಕಾರ ನಮ್ಮ ಪೂರ್ವ ಪೀಠಿಕೆಯಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಎಂಬ ಪದಗಳನ್ನ ಸೇರಿಸ್ತಾರೆ ಇನ್ ದ 1976. ರೈಟ್, ನೋಡ್ತಾ ಹೋಗಿ. ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ದ 42nd amendment of the Indian Constitution, also known as the Constitution Act 1976. ಇವನ್ ಆಲ್ಸೋ ಈ 42ನೇ ಒಂದು ತಿದ್ದುಪಡಿಯ ಪ್ರಕಾರ ಒಂದು ಸಮಾಜವಾದ, ಜಾತ್ಯತೀತತೆ ಮತ್ತೆ ಸಮಗ್ರತೆ, ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ ಅನ್ನೋ 3 ಪದಗಳನ್ನ ಸೇರಿಸ್ತಾರೆ. ಎಷ್ಟರಲ್ಲಿ ಮಾಡ್ತಾರೆ? ಇನ್ ದ 1976, ದ ಪೀರಿಯಡ್ ಆಫ್ ಇಂದಿರಾ ಗಾಂಧಿ, ಐರನ್ ಲೇಡಿ, ದ ಐರನ್ ಲೇಡಿ ಆಫ್ ಇಂಡಿಯಾ, ದಟ್ ಇಸ್ ಇಂದಿರಾ ಗಾಂಧಿ ಟೈಮ್ ಅಲ್ಲಿ ಇದನ್ನ ತಿದ್ದುಪಡಿ ಆಗುತ್ತೆ 1976ರಲ್ಲಿ. ಇಲ್ಲಿ ಎಷ್ಟು ತಿದ್ದುಪಡಿಗಳು ಆಗ್ತಾವಂದ್ರೆ ಸಾಕಷ್ಟು ತಿದ್ದುಪಡಿಗಳು ಆಗ್ತವೆ. ಇಡೀ ಸಂವಿಧಾನದಲ್ಲಿ ಅತ್ಯಂತ ದೀರ್ಘವಾದಂತ ತಿದ್ದುಪಡಿ ಅಂದ್ರೆ ಇದು ನಮ್ಮ 42ನೇ ತಿದ್ದುಪಡಿ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವ್ರಿ, ಮಿನಿ ಸಂವಿಧಾನ ಅಂತ ಕರಿತೀವಿ ಅಂತ ಲೆಕ್ಕ ಹಾಕೊಳ್ಳಿ. ಈ 42ನೇ ತಿದ್ದುಪಡಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿದೆ, ಎಷ್ಟು ದೀರ್ಘವಾಗಿದೆ ಅಂತ ಹೇಳಿ. ಇಲ್ಲಿ ಸಾಕಷ್ಟು ತಿದ್ದುಪಡಿಗಳು ಆಗ್ತವೆ. ಇದಷ್ಟೇ ಅಲ್ಲ, ಪ್ರಿಯಾಂಬಲ್ ಫಾರ್ ದಿ ಫಸ್ಟ್ ಟೈಮ್ ಅಮೆಂಡ್ ಟು ದ ಪ್ರಿಯಾಂಬಲ್, ಮೊದಲ ಬಾರಿಗೆ ಪ್ರಿಯಾಂಬಲ್ ಅಲ್ಲಿ ಈ ಒಂದು ಪದಗಳನ್ನು ಸೇರಿಸ್ತಾರೆ. ಅದಕ್ಕೂ ಮುಂಚೆ ಅಲ್ವಾ ಸಾಕಷ್ಟು ಕೇಶವಾನಂದ ಭಾರತಿ ಕೇಸ್ ಆಗಿರ್ಬೋದು, ಬೇರೆ ಬಾರಿ ಕೇಸ್ ಆಗಿರ್ಬೋದು ಅಲ್ವಾ, ಮತ್ತೆ LIC ವರ್ಸಸ್ ಆಫ್ ಇಂಡಿಯಾ, ಯೂನಿಯನ್ ಆಫ್ ಇಂಡಿಯಾ, ಈ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಮಾತ್ರ ರೈಟ್ 1976 ಅಲ್ಲಿ ಆಲ್ಮೋಸ್ಟ್ ಆ ಕೇಸ್ಗಳಲ್ಲಿ ಪ್ರಿಯಾಂಬಲ್ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನನ್ನ ಜೊತೆ ಚರ್ಚೆ ಮಾಡ್ತೇನೆ. ಸಾಕಷ್ಟು ಕೇಸ್ಗಳಿದ್ದಾವೆ, ಆ ಕೇಸ್ ಸ್ಟಡಿಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿದೆ. ಕಾರ್ಯಕ್ರಮದ ಹೇಳಿದ್ರೆ ನಡೆಯುತ್ತಲ್ಲ, ಕ್ವಶನ್ಗಳನ್ನ ತಗೊಂಡು ಒಂದೊಂದೇ ಡೀಟೇಲ್ ಆಗಿ ನಿಮ್ಗೆ ಕ್ಲಿಯರ್ ಆಗಿನೇ ತಿಳಿಸ್ತಾ ಹೋಗ್ತೇನೆ. ಎಸ್, ನೋಡಿ 76ರಲ್ಲಿ ಈ ಒಂದು ತಿದ್ದುಪಡಿ ಆಗುತ್ತೆ. ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಅವರು ಪ್ರಧಾನಿ ಆಗಿರ್ತಾರೆ. ಮಿನಿ ಸಂವಿಧಾನ, ಆ ಟೈಮಲ್ಲಿ ಎಮರ್ಜೆನ್ಸಿ ಕೂಡ ಇರುತ್ತೆ ಗೊತ್ತಲ್ಲಿ. 42ನೇ ತಿದ್ದುಪಡಿಯನ್ನು 1976ರಲ್ಲಿ ಇಂದಿರಾ ಗಾಂಧಿ ಅವರ ಆಳ್ವಿಕೆಯ ತುರ್ತು ಪರಿಸ್ಥಿತಿಯಲ್ಲಿ ಜಾರಿಗೊಳಿಸಲಾಗುತ್ತೆ. ಓಕೆನಾ? ಈ ಒಂದು ಟೈಮ್ ಅಲ್ಲಿ ಬರೀ 2 ಪದಗಳಲ್ಲ, ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅಲ್ಲ, ಬದಲಿಗೆ ಇಂಟಿಗ್ರಿಟಿ ಅನ್ನೋ ಪದವನ್ನು ಕೂಡ ಸೇರಿಸ್ತಾರೆ. ಜಾತ್ಯತೀತತೆ, ಸಮಾಜವಾದಿ, ಸಮಗ್ರತೆ ಅನ್ನೋ 3 ಪದಗಳನ್ನ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೇರಿಸ್ತಾರೆ. ಓಕೆನಾ? ಪೂರ್ವ ಪೀಠಿಕೆಯಲ್ಲಿ ಸೇರಿಸ್ತಾರೆ. ಪೀಠಿಕೆ ಅಂದ್ರೆ ಏನ್ ಸರ್? ಹಾಗಾದ್ರೆ ಪ್ರಿಯಾಂಬಲ್ ಅಂದ್ರೆ ಏನ್ ಸರ್? ಪ್ರಿಯಾಂಬಲ್ ಇರ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ಏನ್ ಸರ್? ಇವಾಗ ಯಾವುದೋ ಒಬ್ಬ ದೇಶದ ವ್ಯಕ್ತಿ ನಮ್ಮ ಭಾರತಕ್ಕೆ ಬಂದಿದ್ದಾನೆ. ಇವಾಗ ಡೊನಾಲ್ಡ್ ಟ್ರಂಪ್ ಅಥವಾ ಜೋ ಬೈಡನ್ ಯಾರೋ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅನ್ಕೊಳ್ಳಿ. ಓಕೆ, ಯಾರೋ ಬಂದಿದ್ದಾರೆ ನಮ್ಮ ದೇಶಕ್ಕೆ, ಅವರಿಗೆ ನಮ್ಮ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ. ನಮ್ಮ ಸಂವಿಧಾನದ ಒಂದು ಸಂಪೂರ್ಣವಾಗಿ ಜಸ್ಟ್ ನಮಗೆ ಸಮ್ಮರಿ ಹೇಳ್ರಿ ಅಂತ ಹೇಳ್ತಾರೆ. ಸಮ್ಮರಿ ಹೇಳ್ರಿ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಆ ಪ್ರಿಯಾಂಬಲ್ ಅನ್ನು ಅವ್ರ ಕೈಗೆ ಕೊಡ್ತೀವಿ. ನೋಡಿ, ಇದು ನಮ್ಮ ಸಂವಿಧಾನ ಅಂತ ತೋರಿಸ್ಕೊಡ್ತೀವಿ. ಆ ಪ್ರಿಯಾಂಬಲ್ ಜಸ್ಟ್ ಒಂದು ಪೇಜ್ ಆಫ್ ಪ್ರಿಯಾಂಬಲ್ ಅನ್ನು ತೋರಿಸಿ ಇದು ನಮ್ಮ ಸಂವಿಧಾನ ಅಂತ ಹೇಳ್ತೀವಿ. ಹೌದಾ? ನೋಡ್ತಾರೆ, ಅದನ್ನ ಓದ್ತಾರೆ. ಪ್ರಿಯಾಂಬಲ್ ಇರತಕ್ಕಂತ ವಿಷಯಗಳನ್ನ ಸಂಪೂರ್ಣವಾಗಿ ಓದಿದಾಗ ಗೊತ್ತಾಗುತ್ತೆ ಇವರ ಸಂವಿಧಾನದಲ್ಲಿ ಇಂತಿಂತ ವಿಷಯಗಳು ಇದಾವೆ. ಇದರ ಬಗ್ಗೆ ಇವರು ಮಾತಾಡ್ತಾರೆ. ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ, ಈಕ್ವಾಲಿಟಿ ಎಲ್ಲಿ ಕೊಡ್ತಾರೆ, ಜಸ್ಟಿಸ್ ಯಾವುದಕ್ಕೆ ಕೊಡ್ತಾರೆ, ರೈಟ್, ಇದೆಲ್ಲ ಕೂಡ ಅವರಿಗೆ ಗೊತ್ತಾಗುತ್ತೆ. ಟೋಟಲ್ ಆಗಿ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ, ಭಾರತದ ಸಂವಿಧಾನ ಈ ರೀತಿಯಾಗಿದೆ. ಇದು ಭಾರತದ ಸಂವಿಧಾನದ ಮೂಲ ಆಶಯಗಳನ್ನ ಹೇಳ್ತಕ್ಕಂತ ಪೂರ್ವ ಪೀಠಿಕೆ, ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಕರಿತೀವಿ. ಓಕೆನಾ? ಸೊ ಪ್ರಿಯಾಂಬಲ್ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಮಾಡೋದಿದ್ರಿ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗ್ಲಿ. ಎಸ್, ಇಲ್ಲಿ ಮತ್ತೊಂದಿದೆ ಬಹಳ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ದಟ್ ಈಸ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆನ್ ದಿ ರೆಕಮೆಂಡೇಶನ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್ ಕಮಿಟಿ. ಇಲ್ಲೇನ್ ಕೇಳ್ತಾ ಇದ್ದಾರೆ, ಈ ಕೆಳಗಿನ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಒಂದು ಬರುತ್ತೆ ಶಾ ಆಯೋಗ, ಅಂಡ್ ಸೆಕೆಂಡ್ ಒನ್ ಇಸ್ ದ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಇಂಡಿಯಾ, ARC, ಫಸ್ಟ್ ARC, ಸೆಕೆಂಡ್ ARC ಅಂತ ಇದಾವೆ ನಮ್ಮಲ್ಲಿ. ಈ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಸುಧಾರಣೆ ಆಯೋಗಗಳು ಇದಾವೆ.
ಫಸ್ಟ್ ಇಯರ್ ಸಿ, ಸೆಕೆಂಡ್ ಇಯರ್ ಸಿ, ಇವೆಲ್ಲ ಈ ಒಂದು ಇಯರ್ಸ್ಗೆ ರಿಫಾರ್ಮ್ ಕಮಿಷನ್ಗೆ ಸಂಬಂಧಪಟ್ಟಂಗೆ ವಿಷಯಗಳನ್ನ ಸಂಪೂರ್ಣವಾಗಿ ಓದ್ಬೇಕ್ರಿ. ಇಲ್ಲಿ UPSಗೆ ಹೆಚ್ಚಿನ ಒಂದು ವಿಷಯಗಳು ಫೋಕಸ್ ಮಾಡ್ತಾರೆ. ಈ ಕಮಿಷನ್ಗೆ ಸಂಬಂಧಪಟ್ಟಂಗೆ UPS ಜಾಸ್ತಿ ಫೋಕಸ್ ಮಾಡ್ತಾರೆ. ಇದ್ರಾಗಿರ್ತಕ್ಕಂಥ ವಿಷಯಗಳನ್ನ ಓದ್ಬೇಕ್ರಿ. ಇದು ಒಂದು ದೊಡ್ಡ ರಿಪೋರ್ಟೇ ಇರುತ್ತೆ. ಇದ್ರ ಬಗ್ಗೆ ಒಂದು PDF ಇರುತ್ತೆ. ಆ PDF ಒಂದು ಪುಸ್ತಕ ತರನೇ ಇರುತ್ತೆ. ಫಸ್ಟ್ ಇಯರ್ಸ್, ಸೆಕೆಂಡ್ ಇಯರ್ಸ್ ಅವೆಲ್ಲ ಓದ್ಬೇಕಾಗುತ್ತೆ. UPS ಪ್ರಿಪೇರ್ ಆಗೋರು ಅಂಡ್ ಆಲ್ಸೋ KPS ಪ್ರಿಪೇರ್ ಆಗೋರು, ರೈಟ್. ಸುಧಾರಣೆ ಬಗ್ಗೆ ಇದ್ದಾರೆ. ಭಾರತದ ಒಂದು ಆಯೋಗಗಳ ಸುಧಾರಣೆ ಬಗ್ಗೆ, ಅಲ್ಲಿಗೆ ಆಡಳಿತ ಸುಧಾರಣೆ ಬಗ್ಗೆ ಆ ವಿಷಯಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಶಾ ಆಯೋಗ, ಶಾ ಕಮಿಷನ್, ಫಸ್ಟ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಕಮಿಷನ್ ಆಫ್ ಇಂಡಿಯಾ, ಸಂತಾನಂ ಕಮಿಟಿ, ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ ಯಾವುದು? ಈ ಒಂದು 4ರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎಸ್, ಫೈನಲಿ ದ ಆನ್ಸರ್ ಇಸ್ ದಟ್ ಈಸ್ ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈಸ್ ದ ಸರ್ದಾರ್, ನೋಡಿ ಇಲ್ಲಿ ಸ್ವರಣ್ ಸಿಂಗ್ ಅಂತ ಸಿಗ್ನೇಚರ್ ಕೂಡ ಮಾಡಿದ್ದಾರೆ. ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ ಏನಿದು? ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ರು. 4ನೇ ಒಂದು ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ಕೊಟ್ಟುಬಿಟ್ರು. ಮೂರನೇ ಭಾಗದಲ್ಲಿ ಏನ್ ಮಾಡಿದ್ರು? 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ಕೊಟ್ಟುಬಿಟ್ರು. ಈಗಿರುವಾಗ ನಮ್ಮ ದೇಶದ ಜನರಿಗೆ ಹೆಂಗಂತಂದ್ರೆ ಫ್ರೀಯಾಗಿ ಯಾವುದನ್ನು ಕೊಡಬಾರ್ದಲ್ಲ. ಫ್ರೀಯಾಗಿ ಕೊಟ್ರೆ ಅದು ಮಿಸ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಫ್ರೀಯಾಗಿ ಕೊಟ್ಬಿಟ್ರೆ ಅದಕ್ಕೆ ಹೇಳ್ತಾರೆ, ಒಂದು ಕೆಲಸವನ್ನು ಕೊಡ್ತಾರೆ ಅವರಿಗೆ. ನೋಡಿಪ್ಪ, ನೀವು ಮೂಲಭೂತ ಹಕ್ಕುಗಳು ನಿಮ್ಗೆ ಬೇಕಲ್ವಾ? ನಿಮಗೆ ಮೂಲಭೂತ ಒಂದು ಸೌಕರ್ಯಗಳು ಬೇಕಲ್ವಾ? ದೇಶದಲ್ಲಿ ಬದುಕಲಿಕ್ಕೆ ಯಾವೆಲ್ಲ ಫಂಡಮೆಂಟಲ್ ರೈಟ್ಸ್ ಬೇಕು, ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ನೀವು ಅದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಒಂದು ಕೆಲಸವನ್ನ ಮಾಡ್ಬೇಕು. ನೀವು ಮೊದಲೇ ಇರ್ಲಿಲ್ಲ. ಈ ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ ಆಗೋವರೆಗೂ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. ಫಂಡಮೆಂಟಲ್ ಡ್ಯೂಟೀಸ್, ಈಗ ಮೂಲಭೂತ ಹಕ್ಕುಗಳು ನಿಮಗೆ ಕೊಡ್ತಾ ಇದ್ವಿ. ನೀವೇನ್ ಮಾಡ್ಬೇಕು? ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜನರಿಗೆ ಕೆಲವು ಡ್ಯೂಟಿಗಳನ್ನ ಕೊಡೋಣ, ಕೆಲವು ಕರ್ತವ್ಯಗಳನ್ನ ಕೊಡೋಣ, ಕೆಲವು ಕೆಲಸಗಳನ್ನ ಕೊಡೋಣ ಅಂದಾಗ ಸ್ವಲ್ಪ ಅವರು ಅಲರ್ಟ್ ಆಗ್ತಾರೆ, ಆಕ್ಟಿವ್ ಆಗ್ತಾರೆ. ಇಲ್ಲ ಅಂತಂದ್ರೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಸಂವಿಧಾನದ ಬಗ್ಗೆ ಏನೇನೋ ತಿಳ್ಕೊಂಡ್ಬಿಡ್ತಾರೆ, ಅದನ್ನ ಮಿಸ್ಯೂಸ್ ಮಾಡ್ಕೋತಾರೆ, ಅದರ ಬಗ್ಗೆ ಸೀರಿಯಸ್ನೆಸ್ ಇರೋದಿಲ್ಲ. ಹಾಗಾಗಿ ಏನ್ ಮಾಡೋಣ, ಇನ್ ಮುಂದೆ ಫಂಡಮೆಂಟಲ್ ಡ್ಯೂಟೀಸ್ ನ ದೇಶದ ಜನರಿಗೆ ಕೊಡೋಣ ಅಂತೇಳಿ ನಿರ್ಧಾರ ಮಾಡ್ತಾರೆ. ಸೊ ಅಲ್ಲಿಗೆ ಬಂದಂತ ಒಂದು ಕಮಿಟಿ, ದಟ್ ಈಸ್ ನೇಮ್ಡ್ ಬೈ ದಿ ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ. ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ. ನಿಮ್ಗೆ ಮೂಲಭೂತ ಹಕ್ಕುಗಳು ಬೇಕಾ? ಹಾಗಾದ್ರೆ ಮೂಲಭೂತ ಕರ್ತವ್ಯಗಳನ್ನ ನೀವು ನಿರ್ವಹಿಸಿ, ಕೆಲಸ ಮಾಡಿ ಅಂತ ಹೇಳ್ತಾರೆ. ನೋಡೋಣ ಇವರು ಏನ್ ಮಾಡ್ತಾರೆ. ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ ಫಾರ್ಮ್ ಇಂದ 1976 ನೋಡಿ, ಆ ಟೈಮಲ್ಲಿ ಕೂಡ ಎಮರ್ಜೆನ್ಸಿ ಇತ್ತು. ಸೇಮ್ ಪ್ರಿಯಂಬಲ್ ಅಮೆಂಡ್ ಮಾಡಿದ್ರಲ್ಲ, ಅದೇ ಟೈಮಲ್ಲಿ ಸರ್ದಾರ್ ಸ್ವರಣ್ ಸಿಂಗ್ ಕಮಿಟಿ ವಾಸ್ ಸೆಟ್ ಅಪ್ ಬೈ ದಿ ಕಾಂಗ್ರೆಸ್ ಪಾರ್ಟಿಯಿಂದ 1976 to make a recommendation about the fundamental duties, the need and the necessity of which was felt during operation of the internal emergency. ಅವಾಗ ಆಂತರಿಕ ತುರ್ತು ಪರಿಸ್ಥಿತಿ ಇರ್ತದೆ ನಮ್ಮ ದೇಶದಲ್ಲಿ. 1975 to 77 ಇದರ ಮಧ್ಯದಲ್ಲಿ ಅವಾಗ ರಾಷ್ಟ್ರಪತಿಯ ಒಂದು ಅಧಿಕಾರ ದುರುಪಯೋಗ ಆಯ್ತು ಅಂತ ಕೂಡ ಕೆಲವರು ಟೀಕೆ ಮಾಡ್ತಾರೆ. ಇಲ್ಲಿ ಅದೇನೇ ಇರಲಿ, ರಾಜಕೀಯವಾಗಿ ನಾವು ಬೇರೆ ಟೈಮಲ್ಲಿ ಮಾತಾಡೋಣ. ನೋ, ಇನ್ ದ ಕ್ಲಾಸ್ ಬೇಡ. The committee recommended the inclusion of an chapter on fundamental duties. ಈ ಒಂದು ಕಮಿಟಿ ಯಾವ ಉದ್ದೇಶಕ್ಕಾಗಿ ಮಾಡಿದ್ರಿ? ಡ್ಯೂಟಿಗಳನ್ನ ಹೆಂಗ್ ಮಾಡಬೇಕು, ಯಾವ ಡ್ಯೂಟಿಗಳು ಇರಬೇಕು, ಅವೆಲ್ಲವನ್ನ ರಚನೆ ಮಾಡಲಿಕ್ಕೆ ಈ ಒಂದು ಕಮಿಟಿಯನ್ನ ರಚನೆ ಮಾಡಿದ್ರು. ದಟ್ಸ್ ಬೈ ದಿ ಇಂದಿರಾ ಗಾಂಧಿ. ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಶ್ರದ್ಧೆಯನ್ನು ಸೇರಿಸಲು ಸಮಿತಿಯನ್ನು ಶಿಫಾರಸು ಮಾಡ್ತಾರೆ. ನಾಗರಿಕ ಹಕ್ಕುಗಳ ಅನುಭೋಗದ ಜೊತೆಗೆ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂಬ ಅರಿವು ಮೂಡಬೇಕು ಎಂದು ಒತ್ತಿ ಹೇಳ್ತಾರೆ. ಸರ್ದಾರ್ ಸ್ವರಣ್ ಸಿಂಗ್ ಅವರು ಏನ್ ಹೇಳ್ತಾರೆ, ನೋಡಿ ನಮ್ಮ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳಿದಾವೆ ನಮ್ಮ ದೇಶದಲ್ಲಿ. ಜನರು ಅದನ್ನ ಈಗ ಬಳಕೆ ಮಾಡ್ಕೋತಾ ಇದ್ದಾರೆ. ಆದರೆ ಇಲ್ಲೇನಾಗ್ತಾ ಇದೆ, ಅವರು ಕೆಲವು ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇಲ್ಲ. ಬಿಕಾಸ್ ಸಂವಿಧಾನದಲ್ಲಿ ಅದನ್ನು ಹೇಳಿಲ್ಲ. ಹಾಗಾಗಿ ಏನ್ ಮಾಡೋಣ, ಅಮೆಂಡ್ಮೆಂಟ್ ಅನ್ನ ಮಾಡೋಣ. 76ರಲ್ಲಿ ತಿದ್ದುಪಡಿ ಆಗುತ್ತೆ. ಈ ಒಂದು ಕಾಯ್ದೆ ಬರುತ್ತೆ. ಈ ಒಂದು ಕಮಿಟಿ ಕೊಟ್ಟಂತ ಶಿಫಾರಸಿನ ಮೇರೆಗೆ ಮೂಲಭೂತ ಹಕ್ಕನ್ನ ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತೀವಿ. ಅವರಿಗೆ ಕರ್ತವ್ಯ ನಿರ್ವಹಿಸಬೇಕು ಎಂಬ ಅರಿವು ಮೂಡಬೇಕು. ಗಾಟ್ ಇಟ್?
ನೋಡಿ, ದ ಕಾಂಗ್ರೆಸ್ ಗವರ್ಮೆಂಟ್ ಅಟ್ ಸೆಂಟರ್ ಅಕ್ಸೆಪ್ಟೆಡ್ ಈಸ್ ರೆಕಮೆಂಡೇಶನ್ ಅಂಡ್ ಎನಾಕ್ಟೆಡ್ 42nd ಅಮೆಂಡ್ಮೆಂಟ್. ನಾನು ಆಗ್ಲೇ ಹೇಳಿದೆ 42nd ಅಮೆಂಡ್ಮೆಂಟ್ ಅಲ್ಲಿ ಬರೀ ಪ್ರಿಯಂಬಲ್ ಅಲ್ಲಿ ಆ 3 ಪದಗಳನ್ನ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತೆ ಇಂಟಿಗ್ರಿಟಿನ ಸೇರಿಸೋದಷ್ಟೇ ಅಲ್ಲ, ಬದಲಿಗೆ ಇಂಥ ಸಾಕಷ್ಟು ಒಂದು ತಿದ್ದುಪಡಿಗಳನ್ನ ಮಾಡ್ತಾರೆ. ಅದರಲ್ಲಿ ಇದು ಒಂದು ಸರ್ದಾರ್ ಸೋನಾ ಸಿಂಗ್ ಕಮಿಟಿಯ ನೇತೃತ್ವದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಭಾರತದ ಸಂವಿಧಾನದಲ್ಲಿ 1976ರಲ್ಲಿ 42ನೇ ತಿದ್ದುಪಡಿ ಮುಖಾಂತರ ಸೇರಿಸಿದ್ರು ಅನ್ನೋದು ಕೂಡ ನಿಮಗೆ ಗಮನಕ್ಕೆ ಇರಲಿ. This amendment added a new part, namely part ನೋಡಿ 4A 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 ಫೋರ್ತ್ ಏನ್ ಹೇಳ್ತಾರೆ, 4ನೇ ಭಾಗ, ಸಂವಿಧಾನದ 4ನೇ ಭಾಗ DPSP ಅಂತ. ಮೋಸ್ಟ್ ಇಂಪಾರ್ಟೆಂಟ್ DPSP ಎಂಟೈರ್ ಒಂದು ಸಂವಿಧಾನದಲ್ಲೇ ಇಟ್ಸ್ ಯೂನಿಕ್ ಪಾರ್ಟ್ ಅಂತ ಹೇಳ್ಬೋದು. ಯೂನಿಕ್ ಪಾರ್ಟ್ ಅಂತ ಹೇಳ್ಬೋದು. ಯಾವುದನ್ನ, ಬಹಳ ವಿಶೇಷವಾದಂತ ಒಂದು ಭಾಗ, ದಟ್ ಈಸ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು. ಓಕೆನಾ. ಕರ್ತವ್ಯಗಳನ್ನ ಹೇಳಿರ್ತಾರೆ 4ನೇ ಎ ಅಂದ್ರೆ 51A ಆರ್ಟಿಕಲ್ ಅಲ್ಲಿ ಹೇಳುತ್ತೆ. ನೋಡ್ತಾ ಹೋಗೋಣ. ದಿಸ್ ನ್ಯೂ ಪಾರ್ಟ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಆರ್ಟಿಕಲ್ ಮಾತ್ರ ಇರೋದಲ್ಲಿ. ಒನ್ ಆರ್ಟಿಕಲ್ 51A which for the first time specified a code of 10 fundamental duties of the citizen. ಸುಮಾರು 10 ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ಭಾರತದ ನಾಗರಿಕರಿಗೆ ಇವರು ಕೊಡ್ತಾರೆ 51A ಆರ್ಟಿಕಲ್ ಮುಖಾಂತರ. ಈ ತಿದ್ದುಪಡಿ, ಎಸ್, ನಾವು ಅದ್ರ ಬಗ್ಗೆ ಮುಂದೆ ಮಾತಾಡೋಣ್ರಿ. ಇದ್ರ ಬಗ್ಗೆ ಇವತ್ತು ಮಾತಾಡೋಣ. Constitution Amendment Act 2002 provided for the free and compulsory elementary education to all children. ಡ್ಯಾಶ್ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆ? 2002 ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಲಾಗಿದೆ. ಯಾವ ಒಂದು ತಿದ್ದುಪಡಿಯ ಮುಖಾಂತರ ಅಂತ? 84th ಅಮೆಂಡ್ಮೆಂಟ್ ಯಾವ ತಿದ್ದುಪಡಿ ಕಾಯ್ದೆ ರೀ? 84ನೇ ತಿದ್ದುಪಡಿ ಕಾಯ್ದೆನ? 85ನೇದ, 86ನೇದ, 87ನೇದ? ಯಾವುದು ಇದರಲ್ಲಿ ಯಾವುದು? ಇದು ಕೂಡ ಅಷ್ಟೇ ಒಂದು ರೀತಿ ಹಾರ್ಟ್ ಕ್ವಶನ್ ಅಂತ ಹೇಳ್ಬೋದ್ರಿ. ಬಹಳ ಕ್ವಶನ್ ಅಲ್ಲಿ ಎಕ್ಸಾಮ್ಸ್ ಗಳಿಗೆ ಫೇವ್ರೇಟ್ ಕ್ವಶನ್ ಅಂತ ಹೇಳ್ಬೋದ್ರಿ. ಎಲ್ಲ ಎಕ್ಸಾಮ್ಗಳಿಗೆ, ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಬಹಳ ಸರಿ ಕೇಳ್ಬಿಡ್ತಾರೆ ಇದನ್ನ. ದಟ್ ಇಸ್ 86th ಅಮೆಂಡ್ಮೆಂಟ್. ನೋಡ್ತಾ ಹೋಗೋಣ. 86th ಅಮೆಂಡ್ಮೆಂಟ್ ಇಸ್ ರೈಟ್ ಆನ್ಸರ್. ಈವನ್ ಸುಮ್ಮನೆ KS ಅಲ್ಲೂ ಕೂಡ ಕೇಳ್ತಾ ಇದ್ದಾನ. KS ಅಲ್ಲೂ ಕೂಡ ಕೇಳಿದ್ದ, ಬಹಳ ಜನ ತಪ್ಪಿದ್ರು. ಅಲ್ಲಿ 45A ಅಂತ ಕೇಳಿದಾರೆ. 45 ಏನು ಹೌದು 45A ಆರ್ಟಿಕಲ್ ಕೇಳಿದರೆ 45A ಆರ್ಟಿಕಲ್ ಇಲ್ರಿ. ಫಸ್ಟ್ ಆಫ್ ಆಲ್ ನಮ್ಮ ಹುಡುಗರು 45A ಇದೆ ಅಲ್ವಾ ಅಂತ ಅನ್ಕೊಂಡು ಆನ್ಸರ್ ಮಾಡಿ ಬಂದಿದ್ದಾರೆ. ಬಟ್ 45A ಆರ್ಟಿಕಲ್ ಇಲ್ಲ, ಓನ್ಲಿ 45 ಇದೆ, 45 ಇದೆ. ನೋಡೋಣ, ಮಾತಾಡೋಣ. ಸರಿ, ನೋಡಿ ಇಲ್ಲಿ ಟೋಟಲ್ ಆಗಿ 86ನೇ ಅಮೆಂಡ್ಮೆಂಟ್ ಆಕ್ಟ್ 2002 ಬರ್ತಕ್ಕಂಥ 86ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಏನೆಲ್ಲ ಆಯ್ತು? ಮೊದಲಿಗೆ ಮುಖ್ಯವಾಗಿ ಹೇಳೋದಾದ್ರೆ ಇಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ ಅನ್ನೋದು ಗೊತ್ತಿರಲಿ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಒತ್ತಿ ಹೇಳ್ತಕ್ಕಂಥ ಒಂದು ತಿದ್ದುಪಡಿ ಕಾಯ್ದೆ ಅಂತ ದಟ್ ಇಸ್ 86th ಅಮೆಂಡ್ಮೆಂಟ್. 6ರಿಂದ 14 ವರ್ಷದ ಎಲ್ಲಾ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನು ಕೊಡಬೇಕು ಅನ್ನೋ ಒಂದು ವಿಚಾರವನ್ನ ಹೊತ್ತಿ ಹೇಳುತ್ತೆ. ಇಲ್ಲಿ 21A ಆರ್ಟಿಕಲ್ ಅಲ್ಲಿ ಒಂದು ವಿಚಾರವನ್ನ ನಾವು ಸೇರಿಸ್ತೀವಿ. ರಾಜ್ಯವು 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎಂದು ಹೇಳುವ ಹೊಸ ಲೇಖನವನ್ನ ಇವರು ಸೇರಿಸಿದರು. ಏನು? ಫ್ರೀ ಅಂಡ್ ಕಂಪಲ್ಸರಿ ದಟ್ ಸ್ಟೇಟ್ ಮಸ್ಟ್ ಪ್ರೊವೈಡ್. ಸ್ಟೇಟ್ ಮಟ್ಟ ಅಂತ ಬರೀ ರಾಜ್ಯಗಳಿಗೆ ಅಲ್ರಿ, ರಾಜ್ಯಗಳಿಗೆಲ್ಲ, ಒಂದು ರಾಜ್ಯ ಎರಡು ರಾಜ್ಯ ಅಲ್ಲ, ಇಡೀ ದೇಶ. ಸಂವಿಧಾನದಲ್ಲಿ ನಾವು ದೇಶಕ್ಕೆ ರಾಜ್ಯ, ಈ ಸ್ಟೇಟ್ ಅನ್ನೋ ಪದವನ್ನು ಬಳಸ್ತೀವಿ, ರಾಜ್ಯಕ್ಕೆ ಬಳಸೋದಿಲ್ಲ. ಮತ್ತೆ ರಾಜ್ಯಗಳ ಅನ್ಕೋಬೇಡಿ, ಸಂವಿಧಾನದಲ್ಲಿ ಸ್ಟೇಟ್ ಅನ್ನೋ ಪದ ಬಂತಂದ್ರೆ ಆಲ್ಮೋಸ್ಟ್ ಮೋರ್ ದನ್ 90% ಇದನ್ನ ದೇಶಕ್ಕೆ, ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ತಾರೆ. ರಾಷ್ಟ್ರ ಮಟ್ಟಕ್ಕೆ ಭಾರತ ದೇಶ ಅನ್ನೋದಿಲ್ಲ, ಇಂಡಿಯನ್ ಸ್ಟೇಟ್, ಭಾರತ ರಾಜ್ಯ ಅಂತಕ್ಕಂಥದ್ದು ಆ ಒಂದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆ ರೀತಿ ಆಗುತ್ತೆ. ಇಂಡಿಯನ್ ಸ್ಟೇಟ್ ಆ ರೀತಿ ಆಗುತ್ತೆ. ಓಕೆನಾ. ಪಾಲಿಟಿಯಲ್ಲಿ ನಾವು ದೇಶಕ್ಕೆ ಸ್ಟೇಟ್ ಅನ್ನೋ ಪದವನ್ನ ಬಳಸ್ತೀವಿ ಅನ್ನೋದು ಗೊತ್ತಲ್ಲಿ. ಮತ್ತೆ ಪಾಲಿಟಿಯಲ್ಲಿ ಕೆಲವು ಸರಿ ಸ್ಟೇಟ್ ಅಂತ ಬಂದಾಗ ರಾಜ್ಯಗಳು ಅನ್ಕೊಂಡ್ಬಿಡ್ತಾರೆ. ನೋಡ್ಬೇಕು ಯಾವ ವಿಚಾರ ಸಂಬಂಧಪಟ್ಟ ಕೇಳಿದ್ದಾರೆ.
ಪ್ರತ್ಯೇಕವಾಗಿ ರಾಜ್ಯಗಳಿಗೆ ಕೇಳಿದಾಗ ಅದು ರಾಜ್ಯಗಳದೇ ಇರುತ್ತೆ. ಅಂದ್ರೆ ದೇಶವ್ಯಾಪಿ ರಾಷ್ಟ್ರ ಮಟ್ಟದಲ್ಲಿ ಏನಾದ್ರು ಕೇಳಿದ್ರ ಕ್ವಶನ್, ರಾಷ್ಟ್ರ ಮಟ್ಟದ ವಿಷಯನ ಅದು ಅಲ್ಲಿ ಮಾತಾಡ್ತಾ ಇರೋದು. ಅಂದ್ರೆ ದಟ್ಸ್ ರಿಯಲಿ ಸ್ಟೇಟ್ ಅಂತಂದ್ರೆ ನ್ಯಾಷನಲ್ ಲೆವೆಲ್ ಮಾತಾಡಿದ್ದಾರೆ ಇವರು. ಇದೇನ್ ಹೇಳುತ್ತೆ 21 ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಯಾರಿಗೆ 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಅಂತ ಹೇಳುತ್ತೆ. 21ನೇ ಎ ಜೊತೆಗೆ ಇಲ್ಲಿ ಒಂದು 45 ಆರ್ಟಿಕಲ್ ಇರುತ್ತೆ, 45 ಆರ್ಟಿಕಲ್ ಏನಿರುತ್ತೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು. ಅಲ್ಲಿನ ಆರ್ಟಿಕಲ್ 45ರ ವಿಷಯಗಳನ್ನ ಬದಲಾಯಿಸಲಾಗಿದೆ. ಎಸ್, ಇದ್ರ ಬಗ್ಗೆ ಕೂಡ ಮುಂದೆ ಮಾತಾಡೋಣ, ಅದು ಕೂಡ ಅಷ್ಟೇ ಅದ್ರ ಬಗ್ಗೆನೇ ಹೇಳುತ್ತೆ. 51 ಎ ಏನಿರುತ್ತೆ ಬಹಳ ಇಂಪಾರ್ಟೆಂಟ್. 51 ಏನಿರುತ್ತೆ ಅಂದ್ರೆ ಕರ್ತವ್ಯಗಳು. ಇಲ್ಲಿ 21 ಏನಿರುತ್ತೆ, 21 ಏನಿರುತ್ತೋ 21 ಎ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು ಒಂದು ದೇಶದಲ್ಲಿ ಅನ್ನೋ ವಿಚಾರವನ್ನ ಸ್ಪಷ್ಟಪಡಿಸಿತು. ಆದರೆ 51 ಎ ಏನಿರುತ್ತಂದ್ರೆ ನೋಡ್ರಿ, ನಾವು ಸಂವಿಧಾನದ ಪ್ರಕಾರ ಇಲ್ಲಿ ಏನ್ ಮಾಡಿದ್ವಿ, ಒಂದು ಆರ್ಟಿಕಲ್ ಅಲ್ಲಿ ಸೇರಿಸ್ಬಿಟ್ಟಿವಿ, ಎಲ್ಲರಿಗೂ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಸೇರಿಸಿದ್ವಿ. ಈಗ ಪೋಷಕರಿಗೆ ಒಂದು ಕೆಲಸ ಕೊಡ್ತಾರೆ, ಯಾಕಂದ್ರೆ ಇದು ಕರ್ತವ್ಯ ಅಲ್ರಿ. 51 ಎ ಏನಿರುತ್ತೆ ಕರ್ತವ್ಯದ ಬಗ್ಗೆ ಹೇಳುತ್ತೆ. ಮೂಲಭೂತ ಕರ್ತವ್ಯಗಳು ಪಾಲಿಸಬೇಕು, ಇದು ಮೂಲಭೂತ ಹಕ್ಕ್ರಿ. 21 ಎ ಆರ್ಟಿಕಲ್ ಇದೆಯಲ್ಲ, ಇದು ಮೂಲಭೂತ ಹಕ್ಕು. ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಮೂಲಭೂತ ಹಕ್ಕು. ಆದರೆ ಇದನ್ನ ನೀವು ಪಾಲಿಸ್ಬೇಕು ಚಾಚು ತಪ್ಪದೆ ಅಂತ ಹೇಳೋದು ಯಾವುದು? ಇದು ಪೋಷಕರಿಗೆ ಹೇಳುತ್ತಾರೆ. ನೋಡಿ, ನಿಮ್ಮ ಮಕ್ಕಳಿಗೆ ಮೂಲಭೂತ ಹಕ್ಕನ್ನ ನಾವು ಕೊಡಿಸ್ತಾ ಇದ್ವಿ, ಅಂದ್ರೆ ನೀವೇನ್ ಮಾಡ್ಬೇಕು, ಮಕ್ಕಳನ್ನ ಕಳಿಸ್ಬೇಕು, ಅದು ನಿಮ್ ಜವಾಬ್ದಾರಿ. ಇಲ್ಲ ರೀ, ನಮ್ಮ ಮಕ್ಕಳಿಗೆ ಓದಿಸೋದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಏನಿಲ್ಲ, ನಾವು ಕೂಲಿ ಮಾಡಕ್ಕೆ ಕಳಿಸ್ತೀವಿ ನಮ್ಮ ಮಕ್ಕಳನ್ನ, ನೀವ್ಯಾರು ಹೇಳೋರು? ನೋ, ಸಂವಿಧಾನ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೆ. ಬಾಲ ಕಾರ್ಮಿಕ ಪದ್ಧತಿ ಅಡಿಯಲ್ಲಿ ನಿಮಗೆ ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ ಪೋಷಕರಿಗೆ. ಹಾಗಾಗಿ ಪೋಷಕರಿಗೆ ಒಂದು ಕರ್ತವ್ಯನ ಕೊಡ್ತಾರೆ, ನೀವು ಮಕ್ಕಳನ್ನು 6ರಿಂದ 14 ವರ್ಷದ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ಬಿಡಿ, ಬದಲಿಗೆ ಶಿಕ್ಷಣ ಕೊಡಿಸಿ, ಅದು ನಿಮ್ಮ ಡ್ಯೂಟಿ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಬಿಸಿ ಮುಟ್ಟುತ್ತಲ್ವಾ ನಮ್ಮ ಜನರಿಗೆ, ಪೋಷಕರಿಗೆ. ಇಲ್ಲಿ ರೈಟ್ ಟು ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್, ಇಲ್ಲಿ RTE ಅಂತ ಬರ್ತಾರೆ, ರೈಟ್ ಟು ಎಜುಕೇಶನ್ ಅಂತ ಅರ್ಥ. RTI ಬರ್ತಾರೆ, ಇಲ್ಲಿ ಎರಡು ಪದಗಳನ್ನ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ. RTI ಬರುತ್ತೆ, ಇನ್ನೊಂದು RTE ಬರುತ್ತೆ. RTE ಅಂತಂದ್ರೆ ಇಟ್ಸ್ ರೈಟ್ ಟು ಎಜುಕೇಶನ್ ಅಂತ ಅರ್ಥ. RTI ಅಂತಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಅರ್ಥ. ಇದು 2005ರಲ್ಲಿ ಬರುತ್ತೆ. ರೈಟ್ ಟು ಇನ್ಫಾರ್ಮೇಶನ್ ಮೂಲಕ ನೀವು ದೇಶದಲ್ಲಿ ಇರ್ತಕ್ಕಂಥ ಕೆಲವು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡೆಯಬಹುದು, ಸರ್ಕಾರದ ವತಿಯಿಂದ ಮಾಹಿತಿಯನ್ನ ಪಡೆಯಬಹುದು. ಅದನ್ನು ನಾವು ಮಾಹಿತಿ ಹಕ್ಕು ಅಧಿನಿಯಮ 2005 ಅಂತ ಹೇಳ್ತೀವಿ. ಅದೇ ರೀತಿ RTE ಬರ್ತಾರೆ ಎಷ್ಟರಲ್ಲಿ? 2010ರಲ್ಲಿ. 2009ರಲ್ಲಿ ಇದು ಪಾಸ್ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲಿ, ಆದ್ರೆ 2010ರಲ್ಲಿ ಕಾಯ್ದೆ ಆಗುತ್ತೆ, ಆಕ್ಟ್ ಆಗುತ್ತೆ. 2010 RTE ಆಕ್ಟ್ 2010, ಇದು 2005. 5 ಇಯರ್ಸ್ ಡಿಫರೆನ್ಸ್ ಇದೆ ನೆನಪಿರ್ಲಿ, RTE ಮತ್ತೆ RTI. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಕ್ವಶನ್. ನಾಳೆ ಕ್ಲಾಸ್ ಅಲ್ಲಿ ನಾವು ಇನ್ನೂ ಹೆಚ್ಚಿನ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ಇನ್ನು ಸ್ವಲ್ಪ ನಾವು ಏನ್ ಮಾಡೋಣ ಅಂತಂದ್ರೆ ಚಾಪ್ಟರ್ ವೈಸ್ ಏನಂತಂದ್ರೆ ಇಲ್ಲಿ ಚಾಪ್ಟರ್ ನ ಡಿಸ್ಕಸ್ ಮಾಡ್ದಂಗೂ ಆಗಿರ್ಬೇಕು, ಜೊತೆಗೆ MCQ ಕೂಡ ಡಿಸ್ಕಸ್ ಆಗಿರ್ಬೇಕು. ಅಲ್ಲಿ MCQ ಜೊತೆಗೆ ನಾವು ಪಠ್ಯವನ್ನು ಕೂಡ ಕಲ್ತ್ಬೇಡ ಸ್ಟಾರ್ಟಿಂಗ್ ಇಂದ. ಆ ರೀತಿ ನಾಳೆಯಿಂದ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ತರೋಣ. ಓಕೆ, ಎಸ್, ಥ್ಯಾಂಕ್ ಯು ರೀ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ KS ಗುರುಜಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅದೇ ನಿಮಗೆ ಸಂಬಂಧಪಟ್ಟಂಗೆ SSCಗೆ ಸಂಬಂಧಪಟ್ಟಂಗೆ ಸಪರೇಟ್ ಆದಂತ ಒಂದು ಯೂಟ್ಯೂಬ್ ಚಾನಲ್, ಅದೇ ರೀತಿ ಟೆಲಿಗ್ರಾಮ್ ಚಾನಲ್ ಕೂಡ ಸ್ಟಾರ್ಟ್ ಆಗಿದೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ, ಯಾರೆಲ್ಲ ಒಂದು SSC GDಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂಗೆ GS ಪೇಪರ್, ಇಟ್ ಮೀನ್ಸ್ GK ಪೇಪರ್ ಅಂತ ಹೇಳ್ಬೋದು. ಸೊ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಲೈಕ್ ಮಾಡಿ, ರೈಟ್? ಎಸ್, ನೀವೆಲ್ಲ ಮಾಡ್ತೀರಾ. ಎಸ್, ಐ ನೋ. ಥ್ಯಾಂಕ್ ಯು ಆಲ್. ಎಸ್.